ಅವರ ಆಂತರಿಕ ವಿಚಾರ. BJP ಪಕ್ಷದ ಉಚ್ಚಾಟನೆ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗುತ್ತೆ. ಅಂದರೆ ಸಾಕಷ್ಟಿಂದ ಒಂದು ಒಳ ಜಗಳ ನಡೀತಾ ಇತ್ತು. ಅದಕ್ಕೆ ಇವತ್ತು ಒಂದು ರೀತಿ ಇದೊಂದು ಎಲ್ಲೋ ಒಂದು ಕಡೆ ಆ ಒಳ ಬೇಗೋದಿಗೆ ಒಂದು ಹೈಕಮಾಂಡ್ ಇದು ಯಾಕಂದರೆ ವಿಜಯೇಂದ್ರ ಅವರಿಗೂ ನೋಡಿ, ಯಾವುದೇ ಪಕ್ಷ ಇರಲಿ, ನಾವು ನಮ್ಮ ಹದ್ಬಸ್ನಲ್ಲಿ ನಾವು ಇರಬೇಕು. ಯಾವುದೇ ಪಕ್ಷ ಇರಲಿ, ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿನೇ ನಮ್ಮ ನಡವಳಿಕೆಗಳು ಇರಬೇಕು. ನಮ್ಮ ಸಮಾಜದ ಹಿರಿಯ ಮುಖಂಡರವರು, ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು. ನಾನು ಇಷ್ಟನ್ನೇ ಹೇಳಿ ಬಯಸ್ತೀನಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ನಡೀತಾ ಇದೆ. ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಭೇಟಿಯಾಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ದನ್ನ ಬಿಟ್ಟರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಎಲ್ಲೊಂದು ಕಡೆ ಏನಾದರೂ ಪಕ್ಷದಲ್ಲಿ ಏನಾದರೂ ಬೇರೆ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ 138 ಜನ ಇದ್ದಾಗ, ಮೊನ್ನೆ ನಡೆದಂಥ ಬಾಯಿ ಎಲೆಕ್ಷನ್ದಲ್ಲಿ ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಕೆಲವೊಂದು ವಿಚಾರಗಳು ಏನೇ ಇದ್ದರೂ ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಇದು ಅವರ ಆಂತರಿಕ ವಿಚಾರ. BJP ಪಕ್ಷದ ಉಚ್ಚಾಟನೆ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗುತ್ತೆ. ಅಂದರೆ ಸಾಕಷ್ಟಿಂದ ಒಂದು ಒಳ ಜಗಳ ನಡೀತಾ ಇತ್ತು. ಅದಕ್ಕೆ ಇವತ್ತು ಒಂದು ರೀತಿ ಇದೊಂದು ಎಲ್ಲೋ ಒಂದು ಕಡೆ ಆ ಒಳ ಬೇಗೋದಿಗೆ ಒಂದು ಹೈಕಮಾಂಡ್ ಇದು ಯಾಕಂದರೆ ವಿಜಯೇಂದ್ರ ಅವರಿಗೂ ನೋಡಿ, ಯಾವುದೇ ಪಕ್ಷ ಇರಲಿ, ನಾವು ನಮ್ಮ ಹದ್ಬಸ್ನಲ್ಲಿ ನಾವು ಇರಬೇಕು. ಯಾವುದೇ ಪಕ್ಷ ಇರಲಿ, ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿನೇ ನಮ್ಮ ನಡವಳಿಕೆಗಳು ಇರಬೇಕು. ನಮ್ಮ ಸಮಾಜದ ಹಿರಿಯ ಮುಖಂಡರವರು, ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು. ನಾನು ಇಷ್ಟನ್ನೇ ಹೇಳಿ ಬಯಸ್ತೀನಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ನಡೀತಾ ಇದೆ. ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಭೇಟಿಯಾಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ದನ್ನ ಬಿಟ್ಟರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಎಲ್ಲೊಂದು ಕಡೆ ಏನಾದರೂ ಪಕ್ಷದಲ್ಲಿ ಏನಾದರೂ ಬೇರೆ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ 138 ಜನ ಇದ್ದಾಗ, ಮೊನ್ನೆ ನಡೆದಂಥ ಬಾಯಿ ಎಲೆಕ್ಷನ್ದಲ್ಲಿ ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಕೆಲವೊಂದು ವಿಚಾರಗಳು ಏನೇ ಇದ್ದರೂ ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.